ಯಾರೋ ಮಹಿಳೆ ರೆಡ್ ಫೋರ್ಟೇ ನಂದು ಅಂತ ಹೇಳಿರೋದು. ಐತಿಹಾಸಿಕ ಕೆಂಪು ಕೋಟೆಯ ಮೇಲೆ ಕಣ್ಣು ಹಾಕಿರೋದು ಮಹಿಳೆ. ಕೆಂಪು ಕೋಟೆಯೇ ನಂದು ಅಂತ ಹೇಳಿದ್ರೆ ಏನಪ್ಪ ಗತಿ? ನಾನು ಮೊಘಲರ ವಂಶಸ್ಥೆ ಅಂತ ಈ ಕೆಂಪು ಕೋಟೆ ನನ್ನ ಸ್ವಾಧೀನಕ್ಕೆ ಕೊಟ್ಟುಬಿಡಿ ಅಂತ ಹೇಳಿ ಕೋರಿ ಅರ್ಜಿಯನ್ನು ಹಾಕಿರೋದು ಸುಲ್ತಾನ್ ಬೇಗಂ ಎಂಬ ಮಹಿಳೆಯಿಂದ ಈ ಅರ್ಜಿ ಬಂದಿರೋದು. ಅರ್ಜಿ ತಿರಸ್ಕರಿಸಿ ಚಾಟಿ ಬೀಸಿರೋದು ಸುಪ್ರೀಂ ಕೋರ್ಟ್. ಕೇವಲ ದೆಹಲಿಯ ಕೆಂಪುಕೋಟೆ ಯಾಕಮ್ಮ, ಅದೊಂದೇ ಸಾಕ ನಿನಗೆ? ಆಗ್ರಾ ಬೇಡವಾ ನಿನಗೆ? ಫತೇಪುರ್ ಸಿಕ್ರಿ ಬೇಡವಾ ನಿನಗೆ? ಇದೊಂದೇ ಸಾಕ ನಿನಗೆ? ರೆಡ್ ಫೋರ್ಟೇ ಸಾಕ? ಈ ಆಗ್ರಾ, ತಾಜ್ ಮಹಲ್ಲು, ಫತೇಪುರ್ ಸಿಕ್ರಿ ಇದೆಲ್ಲ ಬೇಡವಾ ಅಂಥೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಅರ್ಜಿಯಲ್ಲಿ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾ ಜಫರ್ ಅವರ ಮರಿಮೊಮ್ಮಗನ ಪತ್ನಿ ಅಂತ ಮಹಿಳೆ ಹೇಳ್ಕೊಂಡಿರೋದು. ಬಹದ್ದೂರ್ ಶಾ ಜಫರ್, 2ನೇ ಬಹದ್ದೂರ್ ಶಾ ಜಫರ್ ಇದ್ರಲ್ಲ, ಅವರ ಮರಿಮೊಮ್ಮಗನಿಗೆ ನಾನು ಪತ್ನಿ ಆಗಬೇಕು ಅಂತ ಈ ಮಹಿಳೆ ಉಲ್ಲೇಖ ಮಾಡಿಕೊಂಡು, ಹಾಗಾಗಿ ನನಗೆ ರೆಡ್ ಫೋರ್ಟ್ ಕೊಟ್ಟುಬಿಡಿ. ಈ 1857 ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಆಸ್ತಿ ಹೋಯಿತು. ಬ್ರಿಟಿಷರು ನಮ್ಮ ಕುಟುಂಬದ ಆಸ್ತಿಯನ್ನು ಬಲವಂತವಾಗಿ ಕಸಿದುಕೊಂಡರು. ನಂತರ ಚಕ್ರವರ್ತಿಯನ್ನು ದೇಶದಿಂದ ಗಡೀಪಾರು ಮಾಡಲಾಯಿತು. ಹೀಗಾಗಿ ನ್ಯಾಯಯುತವಾಗಿ ಕೆಂಪುಕೋಟೆ ನನಗೆ ಸೇರಬೇಕು ಅಂತ ಅರ್ಜಿ ಹಾಕಿರೋದು. ಇದೊಂದು ತಪ್ಪು ಕಲ್ಪನೆ ಅಂತ ಹೇಳಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಇಲ್ಲಿ सुप्रीम कोर्ट में अर्जी डाली थी जिसे रिजेक्ट कर दिया गया है, बिना सुने ही रिजेक्ट कर दिया गया है। हम लोगों ने हमेशा ही सरकार की तरफ से एक मदद चाहने की कोशिश की है, जिसे हमेशा ही नकारा गया है। मुझे समझ नहीं आता कि हमारे साथ इतना नाइंसाफी क्यों हो रहा है। अंग्रेज जब थे उन्होंने बहादुर शाह के साथ क्या नहीं किया ये सभी जानते हैं। उनके बेटों को मार दिया गया, उनके बेटों को सर काट के उनके सामने पेश किया गया, उनके बाकी लोगों को भी खत्म कर दिया गया, उन्हें खुद इस देश से निकाल दिया गया। वो हमेशा मरते दम तक चाहते थे इस देश में वापस आना, पर वो नहीं कर पाए, उनसे नहीं हो पाया। उन्हें ऐसे करने नहीं दिया। अंग्रेजों ने तो ये किया ही किया। इसके बाद हमारा देश आजाद हुआ, उसके बाद भी मेरे नाना ने, जिनका नाम बेदार बख्त है, उन्होंने भी कई बार कोशिश की सरकार से मदद